ಹರೇ ಕೃಷ್ಣ. ಕಥಾಶಕ್ತಿ ಚಾನಲ್ಗೆ ಸ್ವಾಗತ. ಆ್ಯಕ್ಚುಲಿ ಪ್ರಾಮಾಣಿಕವಾಗಿರೋದು ತಪ್ಪ. ಪ್ರಾಮಾಣಿಕವಾಗಿ ನಾವು ಯಾವಾಗ ಇರೋಕ್ಕೆ ಪ್ರಯತ್ನ ಮಾಡ್ತೀವಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಅಡೆತಡೆಗಳು ಬರೋಕ್ಕೆ ಶುರು ಮಾಡ್ತವೆ, ಸಾಕಷ್ಟು ಕಷ್ಟಗಳು ಬರ್ತವೆ. ಯಾವಾಗ ನಾವು ಪ್ರಾಮಾಣಿಕವಾಗಿ ಏನೇ ಒಂದು ಮಾಡೋಕ್ಕೆ ಹೋದರೂ ಕೂಡ ಅದ್ರ ಹಿಂದೆ ಏನಾದರೂ ಒಂದು ಸಮಸ್ಯೆಗಳಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದೆಲ್ಲರ ಜೀವನದಲ್ಲಿ ಒಂದೊಂದು ಸಂಗತಿಗಳು ಬಂದೇ ಬರ್ತವೆ. ಈಗ ಎಲ್ಲರಿಗೂ ಸಂಬಂಧಪಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೋಸ್ಕರ ಅಂದರೆ ಮಕ್ಕಳು ಪ್ರಾಮಾಣಿಕವಾಗಿ ಯಾವಾಗ ಅವರು ಇರೋಕ್ಕೆ ಶುರು ಮಾಡ್ತಾರೆ, ಅವರ ಜೀವನದಲ್ಲಿ ಒಂದು ಸಿಗೋದಕ್ಕಿಂತ 10 ಪಟ್ಟು ಲಾಭನ ನಾವು ಪಡ್ಕೋಬೋದು. ಹೇಗೆ ಒಂದು ಕಥೆ ಮುಖಾಂತರ ತಿಳ್ಕೊಳ್ಳೋಣ. ಇದು ನಾವು ಚಿಕ್ಕವರಿದ್ದಾಗ ಒಂದು ಪುಸ್ತಕದಲ್ಲಿ ಓದಿದ ಒಂದು ಕಥೆ ನೆನಪಾಗ್ತಿದೆ. ಆ್ಯಕ್ಚುಲಿ ಏನಂದರೆ, ಒಬ್ಬ ಕಟ್ಟಿಗೆ ಕಡಿತಕ್ಕಂಥ ವ್ಯಕ್ತಿ ಪ್ರತಿದಿನ ಏನು ಮಾಡ್ತಿದ್ದ, ಕಾಡಿಗೆ ಹೋಗ್ತಿದ್ದ, ಕಟ್ಟಿಗೆ ಕಡಿತಿದ್ದ, ತನ್ನ ಆ ಕಟ್ಟಿಗೆ ಮಾರಿ ತನ್ನ ಪರಿವಾರನ ಸಾಕ್ತಾ ಇರ್ತಾನೆ. ಒಂದಿನ ಏನಾಗುತ್ತೆ, ನದಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಗಿಡನ ಕಡಿತಾ ಇರ್ತಾನ. ಬೈ ಮಿಸ್ ಆಗಿ ಏನಾಗತ್ತಂದ್ರೆ ಕೊಡ್ಲಿ ನದಿಗೆ ಬಿದ್ದೋಗ್ಬಿಡುತ್ತೆ. ನದಿಗೆ ಬಿದ್ದ ತಕ್ಷಣ ಏನಾಗುತ್ತೆ, ಸಿಕ್ಕಾಬಿಡಿ ಬೇಜಾರಾಗುತ್ತೆ. ಅವ್ನಿಗೆ ಇರೋದು ಒಂದು ಕೊಡ್ಲಿ, ಇನ್ನು ನೆಕ್ಸ್ಟ್ ನಾನು ಏನು ಮಾಡಲಿ ಅನ್ನೋ ಒಂದು ಪ್ರಶ್ನೆ ಅವನಿಗೆ ಬಂದಾಗ ಅತ್ಕೋತ ಕೂತ್ಕೊಂಡಿರ್ತಾನೆ. ಅತ್ಕೊಂಡು ಕೂತಾಗ ಆ ನದಿಯಿಂದ ಒಂದು ದಿವ್ಯವಾದ ಮೂರ್ತಿ ಬರುತ್ತೆ. ದಿವ್ಯವಾದಂಥ ಒಂದು ಮೂರ್ತಿ ಬರುತ್ತೆ ಅಂದರೆ ದೇವರ ಪ್ರತ್ಯಕ್ಷ ಆಗ್ತಾನೆ. ದೇವರು ಪ್ರತ್ಯಕ್ಷ ಆಗಿ ಕೇಳ್ತಾಳೆ ಏನಂತ ಹೇಳಿ, ಏನಾಯಿತು ಅಂತ ಹೇಳಿದಾಗ ಆ ವ್ಯಕ್ತಿ ನಡೆದ ಘಟನೆನ ಹೇಳ್ತಾನೆ. ಏನಂತ, ಕಟ್ಟಿಗೆ ಕಡಿತಾ ಇದ್ದೆ, ನಂದು ಇರೋದು ಒಂದು ಕೊಡ್ಲಿ, ಆ ಕೊಡ್ಲಿ ಏನಾಗಿದೆ, ನದಿಲಿ ಬಿದ್ದೋಗಿದೆ, ಅದನ್ನು ನನಗೆ ತೆಗಿಯೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಏನು ಮಾಡುತ್ತಾ, ಆ ದಿವ್ಯವಾದ ಶಕ್ತಿ ನೀರಲ್ಲಿ ಮುಳುಗ್ಬಿಟ್ಟು ಒಂದು ಕೊಡಲಿನ ತೊಗೊಂಬಂದ್ಬಿಟ್ಟು ಆ ವ್ಯಕ್ತಿಗೆ ತೋರಿಸುತ್ತಿದೆ, ನಾನು ನಿನ್ನ ಕೊಡ್ಲಿ ಅಂತ. ಅದಕ್ಕೋಸ್ಕರ ಅದನ್ನು ನೋಡಿ ಹೇಳ್ತಾನೆ, ಇದಲ್ಲ ನನ್ನ ಕೊಡ್ಲಿ, ಇದಲ್ಲ ಅಂತ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ನೀರಲ್ಲಿ ಮುಳುಗ್ಬಿಟ್ಟು ಮತ್ತೊಂದು ಕೊಡ್ಲಿನ ಆ ವ್ಯಕ್ತಿಗೆ ತೊಗೊಂಬಂದು ತೋರಿಸಿದೆ. ಯಾವುದು, ಇನ್ನೊಂದು ಕೊಡ್ಲಿ ತೋರಿಸಿದಾಗ ಇದು ಅಲ್ಲ ನಂದು ಅಂತ ಹೇಳ್ತಾನೆ. ಅದಾದಮೇಲೆ ಮತ್ತೆ ತಿರ್ಗಾ ಮತ್ತೆ ನೀರಲ್ಲಿ ಮುಳುಗಿ ಆ ಒಂದು ಕೊಡಲಿನ ಇನ್ನೊಂದು ಕೊಡ್ಲಿ ತೊಗೊಂಬರ್ತದೆ, ಕೊಡ್ಲಿ ತೋರಿಸುತ್ತೆ. ಇಮ್ಮಿಡಿಯೇಟ್ ಆಗಿ ಹೇಳ್ತಾನೆ, ಹಾ ಇದೇ ನನ್ನ ಕೊಡ್ಲಿ ಅಂತ ಹೇಳಿದಾಗ ಅವನ ಪ್ರಾಮಾಣಿಕತೆಗೆ ಆ ದೈವಶಕ್ತಿ ಮೆಚ್ಚಿ 3 ಕೊಡಲಿಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ, ನಿನ್ನ ಸಂಸಾರ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಅದೃಶ್ಯ ಆಗುತ್ತೆ ಅಂತ ಬರುತ್ತೆ. ಇದರಿಂದ ಅಂದರೆ ಈ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಏನಿದೆ, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿದಾಗ 1 to 2 ನಮಗೆ ಲಾಭನೇ ಆಗುತ್ತೆ ಹೊರತಾಗಿ ನುಕ್ಸಾನ ಯಾವುದೇ ಕಾರಣಕ್ಕೂ ಆಗಂಗಿಲ್ಲ. ಹಾಂ, ಒಂದೊಂದು ಸಿಚುವೇಶನಲ್ಲಿ ನಮಗೆ ಲಾಸು ಆಗ್ಬೋದು ಅಥವಾ ಅವಮಾನನೂ ಆಗ್ಬೋದು ಆ ಒಂದು ಪ್ರಾಮಾಣಿಕತೆಯಿಂದ. ಆದರೆ ಆ ಪ್ರಾಮಾಣಿಕತೆ ಯಾವಾಗಲೂ ನಮಗೆ ಗೌರವ, ಅಂತಸ್ತು, ಆಸ್ತಿ, ಅದಾದಮೇಲೆ ನಮ್ಮ ಜೀವನದಲ್ಲಿ ನೆಮ್ಮದಿ ಅಂತಕ್ಕಂಥದ್ದನ್ನು ಸಿಗುತ್ತೆ. ಪ್ರಾಮಾಣಿಕವಾಗಿರ್ಬೇಕು. ಪ್ರಾಮಾಣಿಕವಾಗಿ ಎಷ್ಟು ಇರ್ತೀವಿ ಅಷ್ಟು ಒಳ್ಳೆಯದು. ನಮಗೆ ಬಂದಿರೋದ್ರಲ್ಲಿ ಎಷ್ಟೇ ಬಂದಿದೆ, ನಮ್ಮ ಹತ್ರ ಇವಾಗ 1 ಕೋಟಿ ಬಂದಿದೆ ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಏನು, ಬೇರೆ ಯಾರಾದರೂ ಬಂದು ಕಸ್ಕೊಂಡು ಹೋಗ್ತಾರೆ? ಇಲ್ವಲ್ಲ. ಅಂದರೆ ನಾನು ಹೇಳ್ತಿರೋದು, ಅದನ್ನು ಮರೆಮಾಚಿ ಅಯ್ಯೋ ನನಗೆ ಅದಾಯಿತು, ಅಯ್ಯೋ ನನಗೆ ಇದಾಯಿತು ಅಂತ ನಾವು ಯಾವಾಗ ಕೂತ್ಕೋತೀವಿ ಅಲ್ಲಿ ನಮ್ಮ ಕತೆ ಮುಗ್ದಂಗಿದೆ. ಅದಕ್ಕೋಸ್ಕರ ಮಕ್ಕಳನ್ನು ಒಂದು ಕ್ವಶನ್ ಕೇಳಿ ಇವತ್ತು. ಏನಂತ, ಈ ಕಥೆನ ತೋರಿಸಿದ ಮೇಲೆ ಮಕ್ಕಳಿಗೆ ಒಂದು ವೇಳೆ ಈ ಕತೆ ನಿಮ್ಗೆ ಇಷ್ಟ ಆಗಿ ಮಕ್ಕಳಿಗೆ ಇದನ್ನು ನೀವು ತೋರಿಸ್ತಿದ್ದೀರಿ ಅಂದರೆ ಮಕ್ಕಳನ್ನ ಕೇಳಿ, ಪ್ರಾಮಾಣಿಕವಾಗಿ ಇರಬೇಕಾದಾಗ ನೀನು ಸತ್ಯನ ಹೇಳ್ತೀಯ ನಮ್ಮ ಹತ್ರ ಏನು ಅನ್ನೋದನ್ನು ರಾತ್ರಿ ಕೂತ್ಕೊಂಡಾಗ ನೀವು ಹೇಳಿದಾಗ ಏನಾಗುತ್ತೆ, ಆ ಮಕ್ಕಳ ಮೈಂಡಲ್ಲಿ ಆ ಒಂದು ಪ್ರಶ್ನೆ ಮೆಲುಕು ಹಾಕಕ್ಕೆ ಶುರು ಮಾಡುತ್ತೆ. ಅವಾಗ ಹೌದು, ನಾವು ಪ್ರಾಮಾಣಿಕವಾಗಿದ್ದರೆ ನಮಗೆ ಈ ರೀತಿಯಾದಂಥ ಲಾಭ ಸಿಗುತ್ತೆ, ಈ ರೀತಿಯಾಗಿ ನಾವು ಸುಖವಾಗಿರ್ಬೋದು, ಖುಷಿಯಾಗಿರ್ಬೋದು ಅನ್ನೋದನ್ನು ಮಕ್ಕಳಿಗೆ ನೀವು ಪ್ರತಿ ಕ್ಷಣ ತಿಳಿಸಿದಾಗ ಆಗುತ್ತೆ, ಅವರ ಲೈಫಿಗೂ ಸುಧಾರಣೆ ಆಗುತ್ತೆ. ಹರೇ ಕೃಷ್ಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಗೆಳೆಯರ ಬಳಗಕ್ಕೂ ಕಳಿಸಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಹರೇ ಕೃಷ್ಣ.